ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಮುತ್ತು ಮಹಿಮನ್ ವಿಚಾರನ ಮನೆಯವ್ರ ಹತ್ರ ಹೇಳ್ತಾರೆ. ಮುತ್ತುಲಾಗಿದ್ದ ಬದಲಾವಣೆನ ಮನೆಯವ್ರು ಕಂಡು ಹಿಡಿತಾರೆ. ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭದಲ್ಲಿ ಇನ್ನು ಮನೆಯವರೆಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಆಗ ಮುತ್ತು ಸಹ ಬರ್ತಾನೆ. ಮುತ್ತು ಬಂದು ಹೇಳ್ತಾನೆ, ಚಂದನ ಬಳಸಮ್ಮ ಜೋರ ಹಸುವಾಗ್ತಿದೆ ಅಂತ ಹೇಳ್ತಾನೆ. ಆಗ ಚಂದನಿಗೆ ವಿಚಿತ್ರ ಅನ್ನಿಸ್ತದೆ. ಇನ್ನು ಚಂದನ, ಅಣ್ಣ ತಕೊಳ್ಳಿ ಅಣ್ಣ ಅಂತೇಳಿ ಬಿರಿಯಾನಿ ಕೊಡ್ತಾಳೆ. ಇನ್ನು ಅದನ್ನು ಅವನ ಬಟ್ಟಲಿಗೆ ಹಾಕೊಂಡು ತುಂಬ ಚೆನ್ನಾಗಿ ಸವಿತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಅವನನ್ನೇ ನೋಡ್ತಾ ಇರ್ತಾರೆ. ಅಲ್ಲ, ಇವನಿಗೆ ಏನೂ ಅನ್ನಿಸ್ತಿಲ್ವಾ, ಬೆಳಿಗ್ಗೆ ಇಷ್ಟೆಲ್ಲ ಆಗಿದೆ ಆದರೂ ಕೂಡ ಈ ರೀತಿ ತಿಂತ ಇದ್ದಾನಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಅಣ್ಣ ನಿನಗೆ ಬೆಳಿಗ್ಗೆ ಆಗಿದ್ರ ಬಗ್ಗೆ ಏನಾದರೂ ನೋವಿದೆಯಾ? ಸುಮ್ಮನೆ ಇವಾಗ ನಮ್ಮೆದ್ರಿಗೆ ಮನಸ್ಸಲ್ಲಿ ನೋವು ಇಟ್ಕೊಂಡು ನಮ್ಮ ಎದುರಿಗೆ ನಗ್ನಗ್ತಾ ಇದೆಯಾ? ಹೇಳೋಣ, ಹೇಗಿದ್ಯಾ ಇವಾಗ ನೀನು ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ನೋಡು ಹರಿ, ಆಗಬೇಕಾಗಿದ್ದೆಲ್ಲ ಒಳ್ಳೆಯದಕ್ಕೆ. ಏನಾಗಬೇಕು ಅದು ಒಳ್ಳೆಯದಕ್ಕೋಸ್ಕರನೇ ಆಗ್ತದೆ. ಯಾವುದು ಆಗಬೇಕಂತ ಇರುತ್ತೋ ಅದು ಹಾಗೇ ಆಗ್ತದೆ, ಯಾವುದು ಆಗಬಾರ್ದಂತ ಇರುತ್ತೋ ಅದು ಆಗೋದಿಲ್ಲ. ಹಾಗಿರುವಾಗ ಆಗಿದ್ದು ಒಳ್ಳೆಯದಕ್ಕೆ ಅಂತ ಹೇಳಿದ ಖುಷಿಯಿಂದ ಇರಬೇಕು ಅಷ್ಟೇ. ಎಲ್ಲ ಊಟ ಮಾಡಿ ಅಂತ ಹೇಳ್ತಾನೆ. ಆದರೆ ಮುತ್ತು ಮನಸ್ಸಲ್ಲಿ ಮಾತ್ರ ಮಹಿಮನ್ ಬಗ್ಗೆನೇ ಯೋಚನೆ ಇರ್ತದೆ. ಅಮಿತ್ ಬಾಯ್ ಕೇಳಿರೋದು ಮಹಿಮನ್ ಮದುವೆ ಆಗ್ತೀರಂತ ಹೇಳಿರೋದು, ಅದ್ರ ಬಗ್ಗೆ ಒಂದು ತುಂಬ ಖುಷಿಯಿಂದ ಇರ್ತಾನೆ. ಇನ್ನು ಊಟ ಎಲ್ಲ ಮುಗಿದಿರ್ತದೆ. ಆಗ ಮಹಿ ಹೇಳ್ತಾನೆ ಕಂಠಿ ಹತ್ರ, ಅಣ್ಣ ಬಿರಿಯಾನಿ ಅಂತೂ ಸೂಪರ್ ಇತ್ತಲ್ವಾ ಅಣ್ಣ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಹೌದೌದು ಟಿಕೆ ಬಹುತ್ ಅಚ್ಚಾ ಹೇ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ಹೇಳ್ತಾರೆ, ಏನು ಹೇಳ್ತಿದ್ಯಾ ಅಣ್ಣ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನಾನೇನು ಹೇಳಿದೆ ಅಂತ ಹೇಳ್ತಾನೆ. ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇಲ್ಲ ಅದಾದಮೇಲೆ ಏನೋ ಹೇಳಿದೆ, ಹಿಂದಿಯಲ್ಲಿ ನೀನು ಹೇಳಿದೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಏನೋ ನಾನು ಹಿಂದಿಯಲ್ಲಿ ಹೇಳೋದಾ ಅಂತ ಹೇಳ್ತಾನೆ. ಆಯ್ತಾಯ್ತು ಸರಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ನೀವು ಹೋಗಿ ಮಲ್ಕೊಳ್ಳಿ ಅಣ್ಣ ಅಂತ ಹೇಳ್ತಾಳೆ. ಆಗ ಮುತ್ತು ಟಿಕೆ ಅಂತ ಹೇಳ್ತಾನೆ. ಆಗ ನೋಡು ಇವಾಗ ನೀನು ಏನು ಹೇಳಿದೆ ಅಂತ ಹೇಳ್ತಾನೆ. ಅದು ಅಂತ ಹೇಳಿ ಮುತ್ತು ಅಲ್ಲಿಂದ ಹೋಗ್ತಾನೆ. ಇನ್ನು ಮಹಿ ಹೇಳ್ತಾನೆ, ಅಲ್ಲ ಅಣ್ಣ ಏನು ಸಡನ್ಲಿ ಅಲ್ಲಿ ಮಾತಾಡ್ತಿದ್ದಾನೆ, ಅಲ್ಲ ಅವನಿಗೆ ಹಿಂದಿ ಬರುತ್ತಾ? ಇಷ್ಟು ವರ್ಷದಲ್ಲಿ ಅವನು ಹಿಂದಿ ಮಾತಾಡಿದೆ ನೋಡಲಿಲ್ಲ, ಇವತ್ತೇನು ಸಡನ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾನೆ ಅವನು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಅಯ್ಯೋ ಅದೇನಿಲ್ಲ ಮಹಿ, ಅವನು ಅಮಿತ್ ಬಾಯ್ ಜೊತೆ ಇರ್ತಾನಲ್ಲ, ಕೆಲಸದಲ್ಲಿ ಅವ್ರ ಜೊತೆ ಹಿಂದಿ ಮಾತಾಡಿ ಮನೆಯಲ್ಲೂ ಅದೇ ಭಾಷೆ ಬಂದಿರಬೇಕು ಅಷ್ಟೇ ಬಿಡು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಇಲ್ಲ ಕಂಠಿ, ಇದರಲ್ಲಿ ಏನೋ ಇದೆ. ಅಣ್ಣ ಅಮಿತ್ ಬಾಯ್ ಜೊತೆ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ, ಅವ್ರು ಯಾವತ್ತೂ ಹಿಂದಿಯಲ್ಲಿ ಮಾತಾಡಿದವರಲ್ಲ ಮನೇಲಿ ಬಂದು, ಆದರೆ ಇವಾಗ ಸಡನ್ಲಿ ಹಿಂದಿಯಲ್ಲಿ ಮಾತಾಡ್ತಿದ್ದಾನಂದರೆ ಹೌದು ಇದ್ರ ಹಿಂದೆ ಏನೋ ಇದೆ, ನಾನು ಅದನ್ನು ತಿಳ್ಕೊಳ್ತೇನೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ನಟರಾಜ ಸುಮ್ಮನೆ ಕೂತ್ಕೊಂಡು ಕುಡಿತಾ ಇರ್ತಾನೆ. ಆವಾಗ ಮುತ್ತು ಬರ್ತಾನೆ. ಮುತ್ತು ಬಂದು, ಅಪ್ಪ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಪ್ಪ ಅಂತ ಹೇಳ್ತಾನೆ ರೇಡಿಯೋದು. ಆಗ ನಟರಾಜ ಹೇಳ್ತಾನೆ, ಏನು ಇಲ್ಲಿ ಬಂದದ್ದು ಅಂತ ಕೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಪ್ಪ ಊಟ ಆಯ್ತಾ ನಿಂದು ಅಂತ ಹೇಳ್ತಾನೆ. ಆಗ ನಟರಾಜ, ಓ ಅದನ್ನು ಕೇಳಕ್ಕೆ ಬಂದ್ಯಾ, ನೋಡು ನಾನು ಒಂದಿನ ಊಟ ಮಾಡಲಿಲ್ಲ ಅಂದರೆ ನಾನೇನು ತಲೆ ತಿರುಗಿ ಕೆಳಗೆ ಬೀಳಲ್ಲ. ನಿಂಗೆ ಗೊತ್ತಾ 1971ನಲ್ಲಿ ನಾನು ಒರಿಸ್ಸಾದಲ್ಲಿದ್ದೆ. ಆವಾಗ ನಾನು 4 ದಿನ ಊಟ ತಿಂಡಿ ಏನೂ ಇಲ್ಲದೆ ಬರೀ ನೀರು ಕುಡ್ಕೊಂಡಿದ್ದೆ. ಆ ಥರ ಬಾಡಿ ನಂದು, ನನಗೇನೂ ಆಗಲ್ಲ, ನೀನು ಟೆನ್ಷನ್ ಮಾಡಬೇಡ, ಹೋಗಿ ಮಲ್ಕೋ, ನಿಂದು ಊಟ ಆಯಿತಾ ಅಂತ ಕೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಅಪ್ಪ ಸ್ವಲ್ಪ ತಡೀರಿ ಅಂತ ಹೇಳಿ ಅವನಿಗೆ ಅನ್ನ ಹಾಕ್ಕೊಂಡು ಬರ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ತಗೊಳ್ಳಿ ಅಪ್ಪ ಊಟ ಮಾಡಿ ಅಂತ ಹೇಳಿ ಅವನು ಕೂಡ ನಟರಾಜನ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತಾನೆ. ಇನ್ನು ನಟರಾಜ ಊಟ ಮಾಡ್ತಾ ಇರ್ತಾನೆ. ಆದರೆ ಮುತ್ತು ಮಾತ್ರ ಅವನ ಪಾಡಿಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ನಟರಾಜ ಹೇಳ್ತಾನೆ, ಮುತ್ತು ನಿಮ್ಮ ಮದುವೆ ಬೆಳಿಗ್ಗೆ ಈ ರೀತಿ ಆಯ್ತಲ್ಲ, ನಿಮ್ಮ ಮದುವೆ ವಿಚಾರ, ಅದ್ರ ಬಗ್ಗೆ ನೀನು ಏನಾದರೂ ಬೇಜಾರು ಮಾಡ್ಕೊಂಡಿದ್ಯಾ? ನೋಡು ಮುತ್ತು, ಏನೂ ಬೇಜಾರು ಮಾಡ್ಕೊಳ್ಬೇಡ, ಯಾರಿಗೆ ಯಾರು ಸಿಗಬೇಕು ಅಂತ ಆಲ್ರೆಡಿ ಎಲ್ಲ ಡಿಸೈಡ್ ಆಗಿರ್ತದೆ, ನೀನು ಯಾಕೋ ಬೇಜಾರು ಮಾಡ್ಕೊಳ್ತೀಯಾ? ನೋಡು ನೀನು ಖುಷಿಯಾಗಿರು, ನಿನಗೆ ಸಿಗಬೇಕಾದವರು, ನಿನ್ನ ಹೆಂಡತಿಯಾಗಿ ಬರಬೇಕಾದವರು ಬಂದೇ ಬರ್ತಾರೆ, ಅದ್ರ ಬಗ್ಗೆ ನೀನು ಏನೂ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ಮುತ್ತು ಅಂತೂ ಮಹಿಮನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನಟರಾಜ ಹೇಳಿದ ಮಾತು ಯಾವುದು ತಲೆಗೆ ತಗೊಳ್ತಾನೇ ಇರಲ್ಲ. ಇನ್ನು ನಟರಾಜ ಹೇಳ್ತಾನೆ, ಅದೇ ಹಿಂದಿಯಲ್ಲಿ ಒಂದು ಶಾಯರಿ ಇದೆ ಅಲ್ವಾ, ಪ್ರತಿಯೊಂದು ಅನ್ನದ ಅಗಳ ಮೇಲೆ ಊಟ ಮಾಡೋರ ಹೆಸರು ಬರ್ದಿರ್ತದೆ ಅಂತ ಹೇಳಿ, ಅಂದರೆ ಯಾರ ಹೆಸರು ಬರ್ದಿರ್ತದೋ ಅದು ಅವರಿಗೆ ಸಿಗುತ್ತೆ, ನೀನು ಏನು ಯೋಚನೆ ಮಾಡಬೇಡ ಕಣೋ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಮುತ್ತು ಮಾತ್ರ ಒಬ್ಬೊಬ್ಬರೇ ನಗ್ತಾ ಇರ್ತಾನೆ. ನಟರಾಜ ಎಣಿಸ್ತಾನೆ, ಅಲ್ಲ ಇವನಿಗೆ ಏನಾಗಿದೆ, ಆವಾಗಿಂದ ನೋಡ್ತಾ ಇದ್ದೇನೆ, ಬಂದಿದ್ದಾನೆ ಮನೆಗೆ ಬಂದ್ಕೊಂಡು ಒಬ್ಬೊಬ್ಬರೇ ನಗ್ತಾ ಇದ್ದಾನಲ್ಲ, ಅಲ್ಲ ಇವನಿಗೆ ಏನಾಗಿದೆ, ಯಾಕೆ ಹೀಗೆ ಮಾಡ್ತಿದ್ದಾನೆ, ಒಂದೂ ಅರ್ಥ ಆಗ್ತಿಲ್ಲ ಅಲ್ವಾ ಹೇಳ್ಕೊಂಡು ಅವನ ಪಾಡಿಗೆ ಅವನು ಹಾಡ್ತಾ ಇರ್ತಾನೆ. ಇನ್ನು ಮುತ್ತು ಸೀದಾ ಯೋಚನೆ ಮಾಡ್ಕೊಂಡು ನಗಾಡ್ಕೊಂಡು ಮನೆ ಒಳಗೆ ಹೋಗ್ತಾನೆ. ಇನ್ನು ಈ ಕಡೆ ಚಂದನ ರೂಮಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಮುತ್ತು ನಗಾಡ್ತಿರೋದನ್ನು, ಮುತ್ತು ಬಂದಾಗ್ಲಿಂದ ಅವನ ವರ್ತನೆ ಎಲ್ಲನೂ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಹೇಳ್ತಾ ಇರ್ತಾಳೆ, ಅಲ್ಲ ಮುತ್ತು ಅಣ್ಣ ಯಾಕಿಷ್ಟು ಖುಷಿಯಾಗಿದ್ದಾರೆ, ಅಲ್ಲ ಯಾರಾದರೂ ಬೇಜಾರಾದರೆ
ದುಃಖ ತೋರಿಸ್ಕೊಳ್ತಾರೆ. ಆದರೆ ಮುತ್ತು ಅಣ್ಣ ಆವಾಗದಿಂದ ತುಂಬ ಖುಷಿಯಲ್ಲಿದ್ದಾರೆ. ಇಲ್ಲ ಇಲ್ಲೇನೋ ಆಗಿದೆ, ಇದನ್ನು ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳಿ ಹರಿಯನ್ನು ರೂಮಿಗೆ ಕರೀತಾಳೆ. ಹರಿಗಂತೂ ಫುಲ್ ಶಾಕ್ ಆಗುತ್ತೆ. ಇನ್ನು ಹರಿಯನ್ನು ಹೇಳ್ತಾಳೆ, ರೂಮಿಗೆ ಬನ್ನಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಯಾರು ನಾನಾ ಅಂತ ಕೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಹೌದು ನೀವೇ, ಬೇಗ ಬನ್ನಿ ರೂಮಿಗೆ ಅಂತ ಹೇಳ್ತಾಳೆ. ಆಗ ಹರಿ ಯೋಚನೆ ಮಾಡ್ತಾನೆ, ಅಲ್ಲ ಮೇಡಮ್ ಈ ಹೊತ್ತಲ್ಲಿ ನನ್ನನ್ನು ಕರಿತಿದ್ದಾರಾ, ಅಯ್ಯೋ ದೇವ್ರೆ, ಹರಿ ನಿಂಗೆ ಲಾಟ್ರಿ ಹೊಡಿತು ಕಣೋ ಅಂತ ಹೇಳಿ ಅವನು ಕನ್ನಡಿ ಎಲ್ಲ ನೋಡಿಕೊಂಡು ತಲೆಯೆಲ್ಲ ಬಾಚಿಕೊಂಡು ರೂಮ್ ಒಳಗೆ ಹೋಗ್ತಾನೆ. ಆಗ ಚಂದನ ಹೇಳ್ತಾಳೆ, ಮೊದಲು ಡೋರ್ ಲಾಕ್ ಮಾಡಿ ಅಂತ ಹೇಳ್ತಾಳೆ. ಆಗ ಹರಿಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ಹರಿ ಚಂದನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಹರಿ ಅವರೇ ಏನು ಗೊತ್ತಾ, ಮೊದಲು ನೀವು ಒಳಗೆ ಬನ್ನಿ, ಕರೆಕ್ಟಾಗಿ ನಾನು ಎಲ್ಲ ಹೇಳ್ತೇನೆ ಅಂತ ಹೇಳ್ತಾಳೆ. ಇನ್ನೂ ಚಂದನ ಹೇಳ್ತಾಳೆ, ಹರಿಯವರೇ ನಾವಿಲ್ಲಿ ಮಾತಾಡಿದ್ದು ಕಂಠಿ ಮತ್ತು ಮೈಕ್ ಏನಾದರೂ ಕೇಳಿಸಲ್ಲ ಅಲ್ವಾ, ನಿಮ್ಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾನೆ. ಆಗ ಹರಿ ಯೋಚನೆ ಮಾಡ್ತಾನೆ, ಅಂದರೆ ಮೇಡಮ್ ನನಗೆ ಐ ಲವ್ ಯು ಅಂತ ಹೇಳಿ ಮುತ್ತು ಕೊಡ್ತಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ, ಹೊರಗಡೆ ಸೌಂಡ್ ಏನಾದರೂ ಕೇಳಿಸುತ್ತಾ ಅಂತ ಹೇಳ್ಕೊಂಡು. ಹರಿ ನಿಂದೇನೋ ಲಕ್ಕು ಕಣೋ, ಜಾಕ್ಪಾಟೆ ಹೊಡೆದು ಬಿಟ್ಟೆ ಕಣೋ, ಇವತ್ತು ಒಂದು ಮುತ್ತಿನ ಕತೆ ಆಗುತ್ತೆ, ಇವತ್ತು ಮುತ್ತಿನ ಸ್ಟೋರಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾರೆ, ಮುತ್ತು ಅಣ್ಣನ ಬಗ್ಗೆ ಮಾತಾಡಬೇಕಿತ್ತು ಹರಿ ಅಂತ ಹೇಳ್ತಾರೆ. ಆವಾಗ ಹರಿಗಂದು ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಏನು ಮುತ್ತು ಅಣ್ಣನ ಬಗ್ಗೆನಾ ಅಂತ ಕೇಳ್ತಾನೆ ಹರಿ. ಆಗ ಚಂದನ ಹೇಳ್ತಾಳೆ, ಹೌದು ಹರಿ, ಮುತ್ತು ಅಣ್ಣನ ಬಗ್ಗೆನೇ ಮಾತಾಡಬೇಕಿತ್ತು. ನೀವೇ ನೋಡ್ತಿದ್ದೀರಲ್ಲ, ಮುತ್ತು ಅಣ್ಣ ಮನೆಗೆ ಬಂದಾಗಲಿಂದ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದಾರೆ. ಅಲ್ಲ, ಒಬ್ಬೊಬ್ಬರೇ ನಗ್ತಾರೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾರಾದರೂ ದುಃಖದಲ್ಲಿರಬೇಕು, ಬೇಜಾರಲ್ಲಿರಬೇಕು, ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಒಬ್ಬೊಬ್ಬರೇ ಕೂತ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರು ಎಲ್ಲೋ ನೋಡ್ತಾರೆ, ಅವ್ರ ಪಾಡಿಗೆ ಅವ್ರ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾರೆ. ಅವ್ರ ಮನೇಲಿದ್ದಾರೆ, ಆದರೆ ಮನಸ್ಸು ಮಾತ್ರ ಇಲ್ಲಿಲ್ಲ, ಏನೋ ಆಗಿದೆ ಅವರಿಗೆ. ಅಥವಾ ಅವ್ರು ನಾಟಕ ಮಾಡ್ತಿದ್ದಾರೆ, ನಮ್ಮ ಎದುರಿಗೆ ನಗ್ತಾ ಇದ್ದು ಮಧ್ಯರಾತ್ರಿ ಮನೆ ಬಿಟ್ಟು ಹೋಗ್ತಾರಾ? ಇಲ್ಲ ಹರಿ, ಹಾಗಾಗಬಾರ್ದು ನೋಡಿ, ನೀವೊಂದು ನಂಗೊಂದು ಕೆಲಸ ಮಾಡಿ ಕೊಡಬೇಕು. ಇವತ್ತು ಇಡೀ ರಾತ್ರಿ ಅವರನ್ನು ಎಚ್ಚರಿಕೆಯಿಂದ ಕಾಯಬೇಕು, ಅವ್ರು ಎಲ್ಲಿಗೂ ಹೋಗಬಾರ್ದು, ಅದೇ ರೀತಿ ನೀವು ನೋಡ್ಕೋಬೇಕು ಅಂತ ಹೇಳ್ತಾಳೆ ಚಂದನ. ಆಗ ಹರಿ ಹೇಳ್ತಾನೆ, ಏನು ನಾನು ಮಧ್ಯರಾತ್ರಿ ಇಡೀ ದಿನ ಎಚ್ಚರಿಕೆ ಇರಬೇಕಾ? ಅಯ್ಯೋ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಹೇಳ್ತಾಳೆ, ನೋಡಿ ಹರಿ, ನೀವಿದನ್ನು ಮಾಡಲೇಬೇಕು ಅಂತ ಹೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಆಯಿತು ಮೇಡಮ್, ನಾನು ಹಾಗೇ ಮಾಡ್ತೇನೆ ಅಂತ ಹೇಳ್ತಾಳೆ. ಆವಾಗ ಚಂದನ ಹೇಳ್ತಾಳೆ, ಆಯ್ತಾಯಿತು, ನೀವೀಗ ಹೋಗಿ ಮೊದಲು ಮುತ್ತು ಅಣ್ಣನ ಪಕ್ಕದಲ್ಲೇ ಕೂತ್ಕೊಂಡು ಎಚ್ಚರಿಕೆಯಿಂದ ಇರಿ, ಅವರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿ ಅಂತ ಹೇಳ್ತಾಳೆ. ಇನ್ನು ಹರಿ ಆಯಿತು ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಅಮಿತ್ ಬಾಯಿ ಮಹಿಮನ ಹತ್ರ ಕೇಳ್ತಾ ಇರ್ತಾಳೆ, ಅಲ್ಲ ಮಹಿಮಾ, ನಾನೇನು ಮುತ್ತು ಅಣ್ಣನ ಹತ್ರ ಕೇಳಿದೆ ನಿನ್ನನ್ನು ಮದುವೆ ಆಗು ಅಂತ ಹೇಳಿ, ಆದರೆ ನಾನು ನಿನ್ನ ಹತ್ರನೇ ಕೇಳಲಿಲ್ಲ, ಮುತ್ತು ಅಣ್ಣನ ಮದುವೆ ಆಗಲಿಕ್ಕೆ ನಿಂಗೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ ಅಮಿತ್ ಬಾಯಿ. ಆಗ ಮಹಿಮಾ ತುಂಬ ನಾಚಿಕೆಯಿಂದ ಹೌದು ಅಂತ ಹೇಳ್ತಾಳೆ. ಆಗ ಮಹಿಮಾ ಹೇಳ್ತಾಳೆ, ನಂಗೆ ತುಂಬಾ ಇಷ್ಟ ಇದೆ, ಏಕೆಂದರೆ ಅವ್ರ ಲಕ್ಷದಲ್ಲಿ ಒಬ್ಬರು, ಅವರಂಥ ಹುಡುಗ ಸಿಗಲಿಕ್ಕೆ ನಾನು ಪುಣ್ಯ ಮಾಡಿರಬೇಕು, ಎಷ್ಟು ಒಳ್ಳೆಯ ವ್ಯಕ್ತಿ ಅವರು ಅಂತ ಹೇಳಿ ಹಿಂದಿಯಲ್ಲೇ ಹೇಳ್ತಾಳೆ. ಆಗ ಅಮಿತ್ ಬಾಯಿ ಹೇಳ್ತಾನೆ, ಹೌದು, ನನಗೆ ಕೂಡ ತುಂಬ ಖುಷಿ, ನನಗೆ ಮುತ್ತುಜಿ ಅಂದರೆ ತುಂಬ ಖುಷಿ, ಅವನೇ ನನ್ನ ಮದುವೆ ಆದರೆ ನಂಗೆ ತುಂಬಾ ಖುಷಿಯಾಗುತ್ತೆ ಮಹಿಮಾ ಅಂತ ಹೇಳ್ತಾನೆ. ಆವಾಗ ಮಹಿಮಾ ಹೇಳ್ತಾಳೆ, ಅಲ್ಲ ನೀವು ಅವ್ರ ಹತ್ರ ನನ್ನ ಬಗ್ಗೆ ಕೇಳಿದ್ರಿ, ಆದರೂ ಸುಮ್ಮನೆ ಇದ್ದರು, ಏನು ಉತ್ತರನೇ ಕೊಡಲಿಲ್ಲಲ್ವಾ, ಏನು ಮಾಡೋದು ಅಂತ ಹೇಳ್ತಾಳೆ. ಆಗ ಅಮಿತ್ ಬಾಯಿ ಹೇಳ್ತಾರೆ, ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ನಾನು ಒಂದೇ ಸಲ ಕೇಳಿದೆ ಅಲ್ವಾ, ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಅವ್ರು ಸೀದಾ ಹೋದರು, ಅವರೇ ಬಂದು ಎಲ್ಲ ವಿಚಾರ ಹೇಳ್ತಾರೆ ಬಿಡು, ನೀನೇನು ಹೆದರಿಕೆ ಮಾಡಬೇಡ, ನೀನೇನು ಟೆನ್ಷನ್ ಮಾಡಬೇಡ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಮುತ್ತುಗೆ ಮಹಿಮಾ ಬಂದ ಹಾಗೆ ಭ್ರಮೆಯಲ್ಲಿರ್ತಾನೆ. ಮಹಿಮಾ ಬಂದು ಮುತ್ತುಜಿ ಕರೆದಾಗೆ ಭ್ರಮೆಯಲ್ಲಿರ್ತಾನೆ. ಆಗ ಮುತ್ತು ಯೋಚನೆ ಮಾಡ್ತಾನೆ, ಇದೇನು ಮಹಿಮಾ ಅವರಾ? ಅಲ್ಲ, ಇಷ್ಟೊತ್ತಿಗೆ ಮಹಿಮಾ ಯಾಕೆ ಬಂದರು ಇಲ್ಲಿಗೆ? ಅಲ್ಲ, ನಂಗೆ ಗೊತ್ತೇ ಆಗ್ತಿಲ್ಲ, ಇದು ನನ್ನ ಭ್ರಮೆನಾ ಅಂತ ಹೇಳಿ ಅವನ ಕೈಗೆ ಚಿವುಟ್ತಾನೆ. ಆವಾಗ ಅದು ಅವರ ಅಪ್ಪ ಆಗಿರ್ತದೆ. ಮುತ್ತು, ಏನೋ ನನ್ನ ನೋಡ್ತಿದ್ಯಾ, ಆವಾಗದಿಂದ ನನ್ನನ್ನೇ ನೋಡ್ತಿದ್ದೆ ಅಲ್ವಾ, ನಾನೇನು ತುಂಬ ಚೆಂದ ಇದ್ದೇನೇನೋ, ನಾನು ತುಂಬ ಸುಂದರವಾಗಿದ್ದೇನಾ, ಅದಕ್ಕೆ ನನ್ನನ್ನೇ ನೋಡ್ತಿದ್ಯಾ ನೀನು ಅಂತ ಕೇಳ್ತಾನೆ ನಟರಾಜ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಅಪ್ಪ, ಅಲ್ಲ ಅಪ್ಪ, ನೀವ್ಯಾಕೆ ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಕೇಳ್ತಾನೆ. ಆವಾಗ ನಟರಾಜ್ ಹೇಳ್ತಾನೆ, ಅಲ್ವೋ, ನೀನು ಆವಾಗದಿಂದ ನನ್ನನ್ನೇ ನೋಡ್ತಿದ್ಯಾ ಅಲ್ವಾ, ನಿನಗೆ ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ನಿಂತ್ಕೊಂಡು ನಾನು ನೋಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಹಾಗೇನಿಲ್ಲಪ್ಪ, ನೀವು ಹೋಗಿ ಊಟ ಮಾಡಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇನ್ನು ನಟರಾಜ್ ಹೇಳ್ತಾನೆ, ಅಲ್ಲ ಈ ಮುತ್ತುಗೆ ಏನಾಗಿದೆ ಏನೋಪ್ಪ, ಬೆಳಿಗ್ಗೆಯಿಂದ ಒಂಥರ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ
ಎಲ್ಲರೂ ಮಲಗಿರ್ತಾರೆ, ಆದರೆ ಹರಿ ಮಾತ್ರ ಮಲಗಿರಲ್ಲ. ಅವನು ಚಂದನ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಎಚ್ಚರಿಕೆಯಿಂದ ಇರ್ತಾನೆ. ಇನ್ನು ಹರಿ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಬೆಳಿಗ್ಗೆ ತನಕ ಹೇಗೆ ಎಚ್ಚರದಿಂದ ಇರೋದು ಅಂತ ಹೇಳಿ ಮೊಬೈಲಲ್ಲಿ ಗಟ್ಟಿಯಾಗಿ ಸೌಂಡ್ ಇಟ್ಟು ವಿಡಿಯೋ ನೋಡ್ತಾ ಇರ್ತಾನೆ. ಪಕ್ಕದಲ್ಲಿ ಕಂಠಿ ಮಲಗಿರ್ತಾನೆ. ಕಂಠಿ ಹೇಳ್ತಾನೆ, ಏನೋ ಮಾಡ್ತಿದ್ಯಾ ನೀನು? ಅಲ್ಲ ನಿಂಗೆ ನಿದ್ರೆ ಬರಲ್ಲ ಸರಿ, ಹಾಗಂತ ಹೇಳಿ ನಿದ್ರೆ ಬಂದವರನ್ನು ಎಬ್ಬಿಸ್ತಿದ್ಯಾ? ಯಾಕೋ ಈ ರೀತಿ ಮಾಡ್ತಿದ್ಯಾ, ದಡ್ಡಂತರ ಮಾಡ್ತಿದ್ಯಾ ಕಣೋ ನೀನು ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನೋಡ್ಕಂಟಿ, ನಾನು ಯಾಕೆ ಗೊತ್ತುಂಟ ನಿದ್ರೆಯಿಂದ ಎದ್ದು ಕೂತಿರೋದು? ಚಂದನ ಅವ್ರು ಹೇಳಿದರು, ಮುತ್ತು ಅಣ್ಣ ಏನಾದರೂ ಮಧ್ಯರಾತ್ರಿ ಮನೆ ಬಿಟ್ಟು ಹೋದರೆ ಏನು ಮಾಡೋದು? ಅದಕ್ಕೆ ಅವನು ಹೋಗೋದಾಗಿ ಅವನನ್ನು ತಡಿಬೇಕು, ಅದಕ್ಕೆ ನಾನಿಲ್ಲಿ ಎಚ್ಚರಿಕೆಯಿಂದ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಹೌದು ಹೌದು, ಅತ್ತಿಗೆ ಹೇಳೋದು ಕರೆಕ್ಟು. ಮುತ್ತಣ್ಣನ ಹೇಳಿಕ್ಕಾಗಲ್ಲ, ಅವರು ನಿದ್ರೆ ಬಂದಿದೆ ಅಂತ ಹೇಳ್ಕೊಂಡು ನಾಟಕ ಮಾಡಿಕೊಂಡು ಆಮೇಲೆ ನಾವೆಲ್ಲ ಮಲಗಿದ ಆಮೇಲೆ ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನೋಡು ನಾವು 3 ಜನ ಕಾಯಬೇಕು ಅಂತ ಹೇಳ್ತಾನೆ. ಆಗ ಕಂಠಿ ಹೇಳ್ತಾನೆ, ಏನು 3 ಜನನಾ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಹೌದು ಅಂತ ಹೇಳಿ ಮಹಿ ಮಲಗಿರ್ತಾನೆ. ಮಹಿನ ಏನೆಲ್ಲ ಮಾಡಿ ಸರ್ಕಸ್ ಮಾಡಿ ಅವನನ್ನು ಎಬ್ಬಿಸ್ತಾನೆ. ಇನ್ನು 3 ಜನ ಸೈಡಿಗೆ ಬರ್ತಾರೆ. ಸೈಡಿಗೆ ಬಂದು ಮಾತಾಡ್ತಾರೆ. ಆಗ ಮಹಿ ಹೇಳ್ತಾನೆ, ಅಲ್ಲ ಅಣ್ಣ ಯಾಕೆ ನನ್ನನ್ನು ಎಬ್ಬಿಸಿದ್ಯಾ ಇಷ್ಟೊತ್ತಿಗೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ನೋಡು ಮಹಿ, ಮುತ್ತು ಅಣ್ಣ ಮನೆ ಬಿಟ್ಟು ಹೋಗಬಾರ್ದು, ಅದು ಹೋಗಬಾರ್ದು ಅಂತ ಹೇಳಿದರೆ ನಾವು 3 ಜನ 2 ಗಂಟೆ ತನಕ ಎಚ್ಚರಿಕಿರಬೇಕು. ಮೊದಲು ಒಬ್ಬರು ಎಚ್ಚರಿಕಿರಬೇಕು, ಅದಾದಮೇಲೆ ಇಬ್ಬರು ಮಲ್ಕೋಬೇಕು, ಮತ್ತು ಪುನಃ ಅದೇ ರೀತಿ ಶಿಫ್ಟಲ್ಲಿ ಮಾಡ್ತಾ ಇರಬೇಕು. ಎಚ್ಚರಿಕೆಯಿಂದ ಅಣ್ಣ ನೋಡ್ತಾ ಇರಬೇಕು ಅಂತ ಹೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಹೌದೌದು, ಮೊದಲು ನೀನೇ ಎಚ್ಚರಿಕೆರು, ನಾನು ಆದಮೇಲೆ ಮಲ್ಕೊಳ್ತೇನೆ ಅಂತ ಹೇಳ್ತಾನೆ. ಆಗ ಹರಿ ಹೇಳ್ತಾನೆ, ಬೇಡ ಬೇಡ, ನೋಡು ನಾನೇ ಫಸ್ಟ್ ಮಲ್ಕೊಳ್ತೇನೆ, ನೀನೇ ಎಚ್ಚರಿಕೆಯಿಂದ ಇರು, ನನಗೇನು ದೊಡ್ಡ ವಿಷಯ ಇಲ್ಲ, ಆಮೇಲೆ ನಾನು ಲೇಟ್ ನೈಟ್ ತನಕ ನಾನೇ ಎದ್ದಿರ್ತೇನೆ ಅಂತ ಹೇಳ್ತಾನೆ. ಇನ್ನು ಕಂಠಿ ಒಬ್ಬನೇ, ಎಲ್ಲರೂ ಮಲಗಿರ್ತಾರೆ, ಕಂಠಿ ಮಾತ್ರ ಎಚ್ಚರಿಕೆಯಿಂದ ಮುತ್ತು ಅಣ್ಣ ನೋಡ್ಕೊಳ್ತಾ ಗಮನಿಸ್ಕೊಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ? ಅಮಿತ್ ಬಾಯ್ ಹರಿಗೆ ಮುತ್ತು ವಿಚಾರ ಹೇಳ್ತಾರಾ? ಮಹಿಮನ್ ಮದುವೆ ಆಗಿ ಅಂತ ನಾನು ಹೇಳಿದೆ ಅಂತ ಹೇಳ್ತಾರಾ? ಇನ್ನು ಮನೆಯಲ್ಲಿ ಮುತ್ತು ಮಹಿಮನ್ ವಿಚಾರ ಮನೆಯವರಿಗೆ ಖುಷಿ ಕೊಡುತ್ತಾ? ಏನೆಲ್ಲ ಆಗುತ್ತೆ ಪ್ರತಿಯೊಂದರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನಮ್ಮ ಮೇಲೆ ಹೀಗೆ ಇರಲಿ.